ಇಂದಿರಾ ಗಾಂಧಿಯವರು ಕ್ಷಮೆ ಕೇಳ್ಬಿಟ್ಟಿದ್ರೆ ಆಗಿತ್ತಲ್ಲ. ಎಮರ್ಜೆನ್ಸಿ ಹೇರಿದ್ರಲ್ರಿ, ಇಡೀ ದೇಶಕ್ಕೆ ಮೋಸ ಮಾಡಿ ಎಮರ್ಜೆನ್ಸಿ ಹೇಳಿ ಲಕ್ಷಾಂತರ ಜನನ ಬಲಿ ತಗೊಂಡ್ರಲ್ಲ, ಅವಾಗ ಎಲ್ಲೋಗಿತ್ತು ನಿಮ್ದು ಈ ಕಾಳರ್ಜಿ ನಿಮ್ಮದು? ಇವತ್ತು ಸಾವರ್ಕರ್ ಅವ್ರನ್ನ ದ್ವೇಷಣೆ ಮಾಡ್ತೀರಿ ಅಂತ ಹೇಳಿದರೆ ನಿಮಗೆ ನಿಜವಾಗ್ಲೂ ನೀವು ಈ ಭಾರತದಲ್ಲಿ ಬದುಕಕ್ಕೆ ಅರ್ಹರು ನೀವು. ಇವತ್ತು ನೀವು ರಾಜಕೀಯಗೋಸ್ಕರ ಅಂತ ನೀವು ಹೇಳ್ತೀವಿ, ಗೌರವಿತವಾಗಿ ನಡ್ಕೊಳೋದ್ರ ರೀತಿಯಲ್ಲಿ ನೀವು ಹೇಳ್ಬೇಕು. ನೀವು ಸರ್ದಾರ್ ವಲ್ಲಭಾಯ್ ಪಾಟೀಲ್ ನಿಮ್ಮವರು ಇದ್ರಲ್ಲ, ಮತ್ತೆ ಯಾಕೆ ಅವ್ರ ಬಗ್ಗೆ ಇದು ಪ್ರೇರಣೆ ಯಾಕೆ ನಿಮಗೆ ಬರಲಿಲ್ಲ? ಯಾಕೆ ನಿಮಗೆ ಸಾವರ್ಕರ್ದು ಧ್ವನಿ ಎತ್ತಿದ ತಕ್ಷಣನೇ ನಿಮಗೆ ಸ್ಟಾರ್ಟ್ ಆಗುತ್ತೆ? ದೇಶಭಕ್ತರ ಬಗ್ಗೆ ಮಾತಾಡಿದ್ರೆ ಕಾಂಗ್ರೆಸ್ನವ್ರದ್ದು ಯಾವತ್ತೂ ಕೂಡ ನಿಮ್ಮ ಖಂಡನೆನೇ ಇರೋದು. ನಿಮಗೆ ಬಾಂಬ್ ಹಾಕೋರು, ತಳವಾರ್ ತಗೊಂಡು ಮತಾಂತರ ಮಾಡೋರು, ಈ ರೀತಿ ಟಿಪ್ಪು ಸುಲ್ತಾನಿಗೋ ಇನ್ನು ಔರಂಗಜೇಬ್ ಇವರಿಗೆಲ್ಲ ಕೊಡ್ತೀನಿ ಅಂದರೆ ಓಕೆ, ನೀವು ಒಪ್ಬಿಡ್ತೀರಿ ನೀವು. ಆದರೆ ಈ ದೇಶದಲ್ಲಿ ನೀವು ಉಳಿದಿದ್ದೀರಲ್ಲ, ಅವರ ಹೋರಾಟ, ಅವರ ಇತಿಹಾಸಗಳನ್ನು ತಿಳ್ಕೊಂಡು ಓದಲ್ದೇ ಇವತ್ತು ಓಟಿಗೋಸ್ಕರ ದೇಶವನ್ನು ಹಾಳು ಮಾಡೋಕ್ಕೋಸ್ಕರ ನಿಮಗೆ ಇತಿಹಾಸ 78 ವರ್ಷ ಕೊಟ್ಟರು ಕೂಡ ಯಾರ್ಯಾರಿಗೆ ನೀವು ಭಾರತ ರತ್ನ ಕೊಡಬೇಕು ಅಂತ, ಯಾರ್ದೋ ಒಂದು ಕುಟುಂಬನ ಒಳ್ಳೇದು ಮಾಡೋದಕ್ಕೋಸ್ಕರ ಭಾರತ ರತ್ನ ಕೊಡೋದಲ್ಲ ರೀ. ಇಡೀ ಅವ್ರ ಕುಟುಂಬನೇ ಸರ್ವನಾಶವಾಗಿದೆ ಹಿಂದುತ್ವ ಈ ದೇಶಕ್ಕೋಸ್ಕರ. ಅವರಿಗೆ ಭಾರತ ರತ್ನ ಕೊಡೋದನ್ನು ನೀವು ವಿರೋಧ ಮಾಡ್ತೀರಿ ಅಂದರೆ ನೀವು ಎಷ್ಟು ಒಂದು ನೀಚ ಮಟ್ಟದ ರಾಜಕೀಯವಾಗಿ ಬಂದಿದ್ದೀರಿ.